ಅಣ್ಣ ತಗೊಂತೀವಿ ಬಟ್ ಎಲ್ಲೋ ಕ್ಯಾರಿ ಮಾಡೋಕ್ಕಾಗಲ್ಲ ಸ್ಪಾಟ್ ಅದು ಮನೇಲಿ ಇಡ್ಬೋದು ಅದನ್ನು. ಇದು ನೋಡೋದು ಇದು ಬೇರೆ ಇದೆ ಇದರಲ್ಲಿ. ಅದು ಲೆಂತ್ ಅಡ್ಜಸ್ಟ್ ಮಾಡೋದು. ಇದು ಫೈನಲ್ ಎಷ್ಟು ಪ್ರೈಸ್ಗೆ ಆಗ್ಬೋದು ಹೇಳಿ? ಇದು 500 ಒಳಗಡೆ ಹೇಳಿ. 580 ಆಗುತ್ತೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಸಂಡೇ ಬಜಾರಿಗೆ ಬಂದಿದ್ದೀನಿ ನಾವು. ನಾನು ಮತ್ತು ಜಯಂತ ಇಬ್ಬರು ಸಂಡೇ ಬಜಾರಿಗೆ ಬಂದಿದ್ದೀವಿ. ಏನು ಬ್ರೋ ಸಂಡೇ ಬಜಾರ್ ಅಂತ? ಅದು ಚೋರ್ ಬಜಾರ್. ಅದು ಚೋರ್ ಬಜಾರ್ ಅಲ್ಲ ಬ್ರೋ, ಇದು ಸಂಡೇ ಬಜಾರು. ಏನಕ್ಕೆ ಅಂತ ಅಂದರೆ ಇಲ್ಲಿ ಹೊಸದ್ರಿಂದ ಹಿಡ್ದು ನಿಮಗೆ ಸ್ಕ್ರ್ಯಾಪ್ ಐಟಮ್ವರೆಗೂ ಕೂಡ ನಿಮಗೆ ಇಲ್ಲಿ ಈ ಸಂಡೇ ಬಜಾರಲ್ಲಿ ಸಿಗುತ್ತೆ. ಅಂದರೆ ಸಂಡೇ ಬಜಾರು ಸಂಡೇ ಹೊತ್ತು ಮಾತ್ರ ನಡೆಯೋದು. ಜಾಗ ಯಾವುದಪ್ಪ ಅಂದರೆ BVK ಅಯ್ಯಂಗಾರ್ ರೋಡಾಗಿ ಸಿಗುತ್ತೆ. ನೀವು ಮೆಟ್ರೋದಲ್ಲಿ ಬಂದು ಚಿಕ್ಕಪೇಟೆ ಸ್ಟೇಷನ್ ಇಟ್ಕೊಂಡು ಎಕ್ಸಿಟ್ ಆದರೆ ನಿಮಗೆ ಇಲ್ಲಿ ಆಚೆನೇ ಇದೆ ನೋಡಿ. ಆಮೇಲೆ ನೋಡಿ ಫಸ್ಟ್ ಟೈಮ್ ಅದು. ನೀನು ಫಸ್ಟ್ ಟೈಮ್ ಚಿಕ್ಕಪೇಟೆಗೆ ಬಂದಿರೋದು? ಫಸ್ಟ್ ಟೈಮ್. ಅಂದರೆ ಸಂಡೇ ಬಜಾರ್ಗೆ ನಮ್ಮ ಜಯಂತ್ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ. ಬನ್ನಿ ಹೋಗಿ ಜಯಂತ್ ಅವ್ರಿಗೆ ಚಿಕ್ಕಪೇಟೆಯಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅಂದರೆ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಒಂದು ಸತಿ ಬಂದಿದ್ದೆ, ಆ ವಿಡಿಯೋ ಕೂಡ ನಾನು ನಿಮಗೆ ತೋರಿಸಿದ್ದೆ. ಆ ವಿಡಿಯೋ ಏನಾದ್ರು ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೋಡಿ. ಬನ್ನಿ ಹೋಗೋಣ. ಅಂದರೆ ಈಗ ರೈಟ್ ಸೈಡಿಗೆ ಹೋದರೆ ಬಟ್ಟೆಗಳಿದ್ದಾವೆ, ಲೆಫ್ಟ್ ಸೈಡ್ಗೆ ಹೋದರೆ ಎಲೆಕ್ಟ್ರಾನಿಕ್ಸ್ ಐಟಮ್ ಇದ್ದಾವೆ. ಜಾಸ್ತಿ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋಣ. ಒಂದೆರಡು ಐಟಮ್ಗಳು ತೊಗೊಬೇಕು. ನಾನು ಯೂಟ್ಯೂಬಿಗೆ ಬೇಕಾಗಿರೋದು ನೋಡ್ತೀನಿ, ಏನಾರು ಸಿಕ್ಕಿದ್ರೆ ಟ್ರೈಪಾಡು ಸೆಲ್ಫಿ ಸ್ಟಿಕ್ ಎಲ್ಲ ತೊಗೊಬೇಕು ಅಂತ ಅಂದ್ಕೊಂಡಿನಿ. ಜಯಂತ್ ಅವ್ರು ಏನು ತೊಗೊಬೇಕು ಅಂತ? ನಾನು ಇದು ಏನಾನ ನನಗೆ ಎಜುಕೇಷನ್ಗೆ ಏನಾನ ಯೂಸ್ ಆಗೋಂಥ ಐಟಮ್ಗಳು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ನೋಡೋಣ, ನಮ್ಮ ಪ್ರೈಸಿಗೆ ಏನಾದ್ರು ಸಿಕ್ಕಿದ್ರೆ ತಗೊಂಡೋಗೋಣ. ನೋಡಿ, ಸಂಡೇ ಬಜಾರ್ ಒಳಗಡೆ ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ ಈ ಟಾಯ್ಸ್ ಅಂಗಡಿ. ಅಂದರೆ ಚಿಕ್ಕ ಮಕ್ಳು ಏನಾದ್ರು ಕರ್ಕೊಂಬಂದರೆ ಟಾಯ್ಸ್ ಇಷ್ಟಪಡ್ತಾರೆ. ಅಂದರೆ ಟಾಯ್ಸ್ಗಳೆಲ್ಲ ಹೊಸವೇ, ಯಾವ ಸೆಕೆಂಡ್ ಹ್ಯಾಂಡ್ ಅಲ್ಲ. ನೀವೇನಾದ್ರು ಟಾಯ್ಸ್ ತೊಗೊಬೇಕು ಅಂದರೆ ಒಳ್ಳೆ ಚೌಕಾಸಿ ಮಾಡೋ ಸ್ಕಿಲ್ ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ಇಲ್ಲಿ ಕಡಿಮೆ ರೇಟಿಗೆ ನೀವು ತೊಗೊಂಡೋಗ್ಬೋದು. ಅಂದರೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಇಲ್ಲಿ ಸಿಗುತ್ತೆ. ನೀವು ಚೌಕಾಸಿ ಮಾಡಿ ತೊಗೊಂಡೋಗ್ಬೇಕು. ಅಂದರೆ ಬ್ಯಾಗ್ಗಳು ಕೂಡ ಇದ್ದಾವೆ ನೋಡಿ, ಬ್ಯಾಗ್ಗಳು ಕೂಡ ಹೊಸವೇ ಇವೆಲ್ಲ. ಹೊಸ ಡಂಬಲ್ಸ್ ಇವೆಲ್ಲ ಹೊಸವೆಲ್ಲ ಸಿಗ್ತವೆ. ಈ ಕಡೆ ಬ್ರೋ ನೋಡಿ, ಕುಕ್ಕರ್ಗಳು ಬೇಕು ಅಂದರೆ ನಿಮ್ಗೆ ಏನಾರು ಕುಕ್ಕರ್ ಕ್ಯಾಪು ಅವೆಲ್ಲ ಸಿಗ್ತವೆ ಇಲ್ಲಿ ನೋಡಿ. ಐತೆ ನೋಡು ಸ್ಟ್ಯಾಂಡು. ಅಣ್ಣ ಇದು ಓಲ್ಡರ್ ವಿತ್ ಚಾರ್ಜರ್ ಇದೆಯಾ? ಹಾಂ, ಎಷ್ಟದು? ಬೇಕಾ ಮಾತಾಡೋಣ. ಬೇಕಾ ಅಣ್ಣದೊಂಚೂರು ಬಿಕ್ ತೋರ್ಸೋಣ. ಅದು ನೋಡಿ, ನಮ್ಮ ಜಯಂತ ರೋಡ್ ತಗೊಂತಾರಂತೆ. ಅಣ್ಣ ತಗೊಂತೀವಿ. ನೋಡಿ, ಅವ್ರು ವೀಡಿಯೋ ಮಾಡಬೇಡಿ ಅಂತಾರೆ. ಅಣ್ಣ ಇದು ಎಷ್ಟು ಕೊಡ್ತೀವಿ ಅಣ್ಣ? ಇದು ಫೈನಲ್ ಪ್ರೈಸಾ? 100 ರೂಪೀಸ್ ಮಾಡ್ಕೊಳ್ಳಿ. 100? ಹಾಂ, ಬೇಡವಾ? 150 ಕೇಳ ಅಣ್ಣ. 150 ಕೊಡ್ತೀನಿ. ಅಲ್ಲ ಇದು ಆಗುತ್ತೆ ನೋಡಿ. ಆಗುತ್ತೆ, ಎಲ್ಲ ಮೊಬೈಲಿಗೂ ಆಗುತ್ತೆ ಬ್ರೋ. ನೋಡಿ, ನಮ್ಮ ಜಯಂತ್ ಅವರು ಮೊಬೈಲ್ ಹೋಲ್ಡರ್ ತೊಗೊಂಡಿದ್ದಾರೆ. ಎಷ್ಟು ಕೊಟ್ಟೆ ಬ್ರೋ ಮೊಬೈಲ್ ಹೋಲ್ಡರ್ಗೆ? 150. ಬಯೋಟ್ 200 ಹೇಳ್ತಾರೆ. ಮಾತಾಡ್ಬೇಕಿನ್ನು. ಎಷ್ಟು? 150 ಕೊಡ್ತೀನಿ ಅಂದ್ರ? 150 ಮಾತಾಡಿದ್ದೀವಿ. ಹಾಂ, ಸಾಲಂಕಿ ಇದೆ. ಹಾಂ, ಅದರಲ್ಲಿ ಇರಲಿಲ್ಲ ಅಲ್ವಾ? ಸರಿ ನೋಡಿ, ಗ್ಯಾಸ್ ಸ್ಟವ್ ಬೇಕು ಅಂದರೆ ಗ್ಯಾಸ್ ಸ್ಟವ್ ಕೂಡ ಇಲ್ಲಿ ಸಿಗ್ತವೆ. ಬಟ್ ನನಗೆ ಬೇಕಾಗಿರೋ ಐಟಮ್ ಒಂದು ಸಿಗ್ತಾಯಿಲ್ಲ.
ನೋಡಿ ಜಯಂತಂಗೆ ನೋಡಿ ಅದೇ ನಿದ್ದೆ ಬರ್ತೈತೆ. ನಿದ್ದೆ ಬರ್ತಾಯ್ತಾ ಬ್ರೋ? ಗುರು ಒಂಥವನ್ನ ಟ್ರೈ ಮಾಡೋ ಸಿಗ್ತಾ ಇಲ್ಲ, ಸೆಲ್ಫಿ ಸ್ಟಿಕ್ಕು ಸಿಗ್ತಾ ಇಲ್ಲ, ಎಲ್ಲಿ ಸಿಗುತ್ತೆ ಅನ್ನೋದಂತ ಗೊತ್ತಾಗ್ತಾನೆ ಇಲ್ಲ. ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ. ಅಂದರೆ ನಿಮಗೆ ಏನೇನು ಸೆಕೆಂಡ್ ಹ್ಯಾಂಡ್ ಐಟಮ್ ಬೇಕೋ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ. ಅದೇ ಶೂಗಳು ಬೇಕು ಅಂದರೆ ಶೂಗಳು ಸಿಗ್ತವೆ. ಇದ್ಯಾವುದು ಇದು ನೋಟ್ ಇದು? 500 ರೂಪಾಯಿ. ಹಳೇದಾ? ನಾನು ಯಾವುದೋ ಬೇರೆ ಅದ ಅಂದ್ಕೊಂಡೆ. ಅದೆಷ್ಟು ಹೇಳಿ ಅದು ಹೊಸದು? 500 ರೂಪಾಯಿ. 200 ರೂಪಾಯಿ ಅಂತ ಬೇಕಾ? ನಿಮ್ಮದೇ ಹಳೇದೇನಾಯ್ತಾ? ಬೇಕಾ? ಎಷ್ಟಿದು? 100. ಅಣ್ಣ ಇದೆಷ್ಟು? ಕೊಡೋದಳಿ ಇದು ಫಿಕ್ಸೆಡಾ? MS ಧೋನಿ ಹಾಕಿದ್ನಲ್ಲ. ಹಾಕಿದೆ ಇದು ಸೇಮ್ ಇದನ್ನು ಹಾಕಿದೆ ಇದು. ಅಣ್ಣ ಇದು ಆ ವರ್ಕ್ ನೋಡು. ಮೊಬೈಲ್ಗೆ ಹಾಕೋದ ಬ್ರೋ ಅದು ಬೇಕಾ? ಲ್ಯಾಪ್ಟಾಪ್ ವರ್ಕ್ ಮಾಡ್ತಾ ಇರ್ತೀನಲ್ಲ. ಇದು ಚೆನ್ನಾಗೈತೆ ಒಟ್ಟು ಬ್ಯಾಗ್ ಹಾಕಕ್ಕೆ ಧೋನಿ ಹಾಕಿದೆ. ಅದು ಪೆನ್ಸಿಲೇನಾ? 50 ನೋಡ್ತಾ ಇದ್ದೀನಪ್ಪ. कितने का लाइट छोटा वाला 150 ये 20 रुपये. कौन सा कलर है? वाइट. येलो नहीं है इसमें. ಏನಕ್ಕೆ ಫ್ಯಾನ್ ಎಲ್ಲೋದ್ರೂ ಝೊಮ್ಯಾಟೊ ಬ್ಯಾಗ್ಗಳು ಇದಾವಲ್ಲ ಇಲ್ಲಿ ಇಲ್ಲಿ ಕೇಳ. ಇವೆಲ್ಲ ಝೊಮ್ಯಾಟೊ ಬ್ಯಾಗ್ ತಗೊಂಡು ಮಾಡ್ತಾರೆ. ಡಿಸ್ಪ್ಲೇ ಹೋಗಿದೆಯಾ? ಆನ್ ಆಗುತ್ತಂತ? ಆಗಲ್ಲ ಬೈ. ಆನ್ ಆಗುತ್ತಂತೆ, ಡಿಸ್ಪ್ಲೇ ಹೋಗೈತೆ ಅಂತ. ಇಲ್ಲಲ್ವಾ? ಚಾರ್ಜ್ ಇಲ್ಲ ಅನ್ಸುತ್ತೆ. ಆನ್ ಆಗೋದು ಯಾವ್ದಾದ್ರು ಇದೆಯಾ? ಡಿಸ್ಪ್ಲೇನೇ 7,000 8,000 ಆಗುತ್ತೆ ಬ್ರೋ. कमी है. ಹಾಂ ಸ್ಯಾಮ್ಸಂಗ್ ಇಂತಾನೆ. ನೋಡಿ ಚಾರ್ಜಿಂಗ್ ಇಲ್ಬೇಕು. ಹಾಂ
ನೋಡಿ ನಿಮ್ಗೆ ಏನಾದ್ರು ಫ್ಯಾನಿಂಗ್ ಸ್ಪೇಸ್ಗಳು ಬೇಕು ಅಂದರೆ ಫ್ಯಾನಿಂಗ್ ಸ್ಪೇಸ್ಗಳು ಕೂಡ ಸಿಗ್ತವೆ ಇಲ್ಲಿ ನೋಡಿ. ನಿಮಗೆ ರೆಕ್ಕೆ ಬೇಕು ಅಂದರೆ ಬರೀ ರೆಕ್ಕೆನೇ ಕೊಡ್ತಾರೆ. ಏನಿದು ನೋಡಿ 100 ರೂಪೀಸ್ ಇದು. ಡಿಲೀಟ್ ಆಗ್ತಾ ಇಲ್ಲ ಇಲ್ಲಿ ನೋಡ್ರಿ. ಬ್ರೋ ಡಿಸ್ಕೌಂಟ್ ಇಲ್ಲ? ಇಲ್ಲ ಡಿಸ್ಕೌಂಟ್ ಕಮ್ಮಿ ಒಂದೇ ಪ್ರೈಸು ಫಿಕ್ಸ್ ರೇಟ್. ತಗೋಣ ಒಂದು ನಿಮ್ಮ ಫೋನ್ನಾಗ ಯೂಸ್ ಆಗುತ್ತೆ. ತೋರಿಸಿ ಅದು. ಎಷ್ಟು ದಿನ ಬರುತ್ತೆ ಬ್ಯಾಟ್ರಿ? ಈ ಬ್ಯಾಟ್ರಿನ ಸೋಲಾರ ಬರುತ್ತೆ ಸರ್ ಅದು. ಅಲ್ಲ ಇದು ಬ್ಯಾಟ್ರಿ ಎಲ್ಲಿರುತ್ತೆ ಇದು? ಚಿಕ್ಕದು ಬ್ಯಾಟ್ರಿ ಇಲ್ಲಿ ಬರುತ್ತೆ. ಶೆಲ್ಲು ರಿಮೋಟ್ ಶೆಲ್. ಚಿಕ್ಕ ಭಯ್ಯ ಇದು ನೋಡಿ ನಮ್ಮ ಶೋಯಿನಿಗೆ ತಗೊಂಡಿದ್ದೀನಿ ಇದನ್ನ 100 ರೂಪೀಸ್ ಅಷ್ಟೇ ಇದು. ಇಟ್ಕೊಬ್ರೋ ಇದು. दूसरा पेन आता नहीं चलता वो. ಹಾಂ ಸೆಲ್ಫಿ ಸ್ಟಿಕ್ ಕೊಡಿ ಅಣ್ಣ. ಅಲ್ಲಿಂದ ಹುಡುಗ ಇಲ್ಲವೇ. ಎಷ್ಟು ಬ್ರೋ ಇದು? ಬ್ರೋ ನಾರ್ಮಲ್ದಾಗ ಕೊಡಿ. ಲೈಟ್ ಏನು ಬೇಡ, ಲೈಟ್ ಏನು ಬೇಡ, ನಾರ್ಮಲ್ದಾಗ. ಅಷ್ಟಲ್ಲೇ ಬರೋದು. ಹೌದಾ? ಇದು ವರ್ಕಿಂಗ್ ಇದೆಯಾ ಇದು? ಅದಾದ್ರೆ ಎಷ್ಟಾಗುತ್ತೆ? ಗೋಪುರ ಹಾಕ್ಬೋದು ಅದಕ್ಕೆ. ಟ್ರೈ ಮಾಡೋಕ್ಕೆ ಆಗುತ್ತಂತ. ಸಕ್ಕತ್ತು ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಆ ಥರ ಟೈಪಲ್ಲಿ ಇಲ್ವಾ ಗೋಪುರ ಹಾಕೋದು? ಈ ಥರ ಹಿಂಗಿರೋದು ಆ ಸೈಜಲ್ಲಿ ಇಲ್ವಾ? ಈ ಥರ ಇರ್ಬೇಕು ಹೆಡ್ಡು. ಅದಾಗಲ್ಲ. ಈ ಥರ 2 ಪಿನ್ ಇದೆಯಲ್ಲ ಇದೇ ಥರನೇ ಇರ್ಬೇಕು. ಕೇಳಿ ನೋಡೋಣ ಎಷ್ಟು ಕೊಡ್ತಾರೆ. ನಾನಿದೆ ಬ್ಲೂಟೂತ್ ಕನೆಕ್ಟ್ ಮಾಡೋದು. ಬ್ಲೂಟೂತ್ ಕನೆಕ್ಟ್ ಮಾಡಿ ಹಾಕಿದ್ದು ಹೇಳಿದ್ದು ಕೊಡೋದು 350 ಜಾಸ್ತಿ ಆಯ್ತು ಕೊಡೋದು. ಹೇಳಿದ್ರು ಒಂದೇ ರೇಟ್ ನೋಡಿ. ಇದು ಕ್ವಾಲಿಟಿ, ಇದು ನಾರ್ಮಲ್ 200 ಒಂದೇ ರೇಟು. ಕೊಡೋದು ಹೇಳಿ ಒಲ್ಲಿ ಲಾಸ್ಟು 280 ಲಾಸ್ಟ್ ಫಿಕ್ಸೆಡ್. ಒಂದು ಪ್ರೈಸ್ 250 ಲಾಸ್ಟ್. ಕೇಳಲ್ಲ 250 ಅಷ್ಟೇ ಲಾಸ್ಟು. 20 ರೂಪಾಯಿ ಮುಖ ನೋಡ್ಬೇಡಿ. ಇಲ್ಲ ಕೊಡಿ 250 ಬರುತ್ತೆ. ಇಲ್ಲೇ ತಗೊಂಡೋಗಿದ್ದೀವಿ ನಾವೇ. ಅಲ್ಲೇ ಒಂದ್ಸತಿ ತಗೊಂಡೋಗಿದ್ದೀನಿ ಅದಕ್ಕೆ ಕೇಳಿ. ಅದು ಫುಲ್ ಕಟ್ಟೆ ಆಯಿತು. ಓಪನ್ ಹಾಕೋದಿಲ್ಲ ಅದಕ್ಕೆ. ಚಾರ್ಜ್ करने के लिए रखे गया. ಗೈಸ್ ಇದೇ ಬೇಕಾಗಿದ್ದು. 50 ಚೇಂಜ್ ಆಯ್ತಾ ಬ್ರೋ? ಅಲ್ಲಿ ಕೊಡ್ತೀನಿ. कैमरा नहीं दी उनका वो कैमरा ನೋಡಿ 250 ಸ್ಟ್ಯಾಂಡ್. खाली स्टैंड कैमरा ಅದು 700. ಇದು ಒಂಥರ ಸೂಪರ್ ಆಗೈತಲ್ಲ. ಬಟ್ ಎಲ್ಲೂ ಕ್ಯಾರಿ ಮಾಡೋಕ್ಕಾಗಲ್ಲ ಸ್ಪಾಟ್. ಅದು ಮನೇಲಿ ಇಡ್ಬೋದು ಅದನ್ನು. ಇದು ನೋಡೋದು ಇದು ಬೇರೆ ಇದೆ ಇದರಲ್ಲಿ. ಅದು ಲೆಂತ್ ಅಡ್ಜಸ್ಟ್ ಮಾಡೋದು. ಇದು ಫೈನಲ್ ಎಷ್ಟು ಪ್ರೈಸ್ಗೆ ಆಗ್ಬೋದು ಹೇಳಿ? ಇದು 500 ಒಳಗಡೆ ಹೇಳಿ. 580 ಆಗುತ್ತೆ. 900 ಇದೆ. 900 ಇದೆ. ಹೈಟು ಇನ್ನೂ ಹೈಟ್ ಆಗುತ್ತೆ ಇದು. ಅದು ಅಲ್ಲಿ ಸರಿ ಇನ್ನೊಂದು ಸಲ ತಂತಿ ಬಿಡಿ.
ಸಂಡೇ ಬಜಾರಲ್ಲಿ ನೀವು ಏನು ಬೇಕಾದ್ರೂ ತೊಗೊಳ್ಳಿ, ಬಟ್ ಈ ಶೂ ಮತ್ತು ಚಪ್ಪಲಿ ಇದಾವೆ ನೋಡಿ, ಯಾವನು ತೊಗೊಂಬೇಡಿ. ಅಂದರೆ ಸೆಕೆಂಡ್ ಹ್ಯಾಂಡ್ ಶೂ ಮತ್ತು ಚಪ್ಪಲಿ ಮಾರ್ತಾ ಇದ್ದಾರೆ ನೋಡಿ. ಇವೆಲ್ಲ ಕದ್ದಿರೋ ಚಪ್ಪಲಿ ಮತ್ತು ಶೂ, ಅಂದರೆ ದೇವಸ್ಥಾನ ಹತ್ರ ಎಲ್ಲ ಕಳ್ದೋಗಿರ್ತಾವಲ್ಲ ಆ ಥರ ಚಪ್ಪಲಿಗಳನ್ನ ತಗೊಂಬಂದಿರೋ ಪಾಲಿಶ್ ಹಾಕಿ ನೀಟಾಗಿ ಮಾರ್ತಾ ಇರೋದು. ಅಂದರೆ ಚೋರ್ ಬಜಾರ್ ಅಂತ ಇದಕ್ಕೆ ಬರೋ ಕಾರಣನೇ ಮೇಯ್ನು ಒಂದು ಇದೆ ಅಂತಲೇ ಹೇಳ್ಬೋದು. ಅಂದರೆ ಶೂ ಚಪ್ಪಲಿ ಎಲ್ಲ ಕದ್ದಿರವೆ ಮಾರೋದು ಜಾಸ್ತಿ ಇಲ್ಲಿ. ಅಂದರೆ ನೀಟಾಗಿ ಪಾಲಿಶ್ ಹಾಕಿ ಗೊತ್ತಾಗೋದೇ ಇಲ್ಲ, ಅಷ್ಟು ನೀಟಾಗಿ ಪಾಲಿಶ್ ಹಾಕಿ ಹೊಸ ತೋಡ ಥರ ಕಾಣಿಸ್ತಾ ಇದಾವೆ ಅಷ್ಟೇ. ಬಟ್ ಅವು ಯಾವ ಹೊಸವಲ್ಲ, ಕೆಳಗಡೆ ಎಲ್ಲ ಸೌದೋಗಿರುತ್ತೆ. ಅಂದರೆ ಬೇರೆಯವ್ರ ಚಪ್ಪಲಿ ಹಾಕೋದು ತುಂಬ ದರಿದ್ರ ಅಂದರೆ ದರಿದ್ರ. ನೀವೇನು ಬೇಕಾದ್ರೂ ತೊಗೊಳ್ಳಿ, ಬಟ್ ಚಪ್ಪಲಿ ಶೂ ಅಂತೂ ನೀವು ತಗೊಳಕ್ ಹೋಗ್ಲೇಬೇಡ್ರಿ. ಅಂದರೆ ಬ್ರ್ಯಾಂಡೆಡ್ ಎಲ್ಲ ಕಮ್ಮಿಗೆ ಸಿಗುತ್ತೆ ಅಂತ ತಗೊಳಕ್ ಹೋಗ್ಬೇಡಿ. ಎಲ್ಲ ಸೆಕೆಂಡ್ ಹ್ಯಾಂಡ್ ಎಲ್ಲ ಯೂಸ್ ಮಾಡಿರೋ ಚಪ್ಪಲಿ ಶೂಗಳು ಅವೆಲ್ಲ ನೋಡಿ. ಇವು ನೋಡ್ತಾ ಇದ್ರಲ್ಲ, ಇವೆಲ್ಲ ಕೂಡ ಸೆಕೆಂಡ್ ಹ್ಯಾಂಡ್ ಐಟಮ್, ಇವ್ಯಾವ ಹೊಸವಲ್ಲ. ಅಂದರೆ ಸೆಕೆಂಡ್ ಹ್ಯಾಂಡ್ ಐಟಮ್ಗಳು ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ಅಂದರೆ ನಮ್ಗೆ ಏನಾದ್ರು ಟೂಲ್ಸ್ ಬೇಕು ಅಂದರೆ ನೀವು ಬಂದಿಲ್ಲಿ ಆರಾಮಾಗಿ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡೋಗ್ಬೋದು. ಇಲ್ಲಿ ನೋಡ್ತಾ ಇರೋದು ನೀವು ಗ್ಲಾಸಸ್ಗಳು, ಅಂದರೆ 100 ರೂಪೀಸ್ ಅಷ್ಟೇ, ಇವೆಲ್ಲ ಫಿಕ್ಸೆಡ್ ರೇಟು. ಯಾವ್ದು ಬೇಕಾದ್ರೂ ನೀವು ತಗೋಬೋದು. ಗಾಯ್ಸ್ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಅದಕ್ಕೋಸ್ಕರ ನೋಡಿ ಚಿಕ್ಕ ಜ್ಯೂಸ್ ತೊಗೊಂಡಿದ್ದೀವಿ. ಖಾಲಿ ಆಗೋಯ್ತಾ ಬಿಸಿಲು, ಏನು ಮಾಡೋಕ್ಕಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡಿ ಇಲ್ಲಿ ಪರ್ಫ್ಯೂಮು, ಲಿಪ್ಟಿಕ್ಕು, ಮಾಯಿಶ್ಚರೈಸರ್ ಕ್ರೀಮು ಎಲ್ಲ ಮಾರ್ತಾ ಇದ್ದಾರೆ. ಬಟ್ ಇವೆಲ್ಲ ತುಂಬ ಕಮ್ಮಿ ರೇಟಿಗೆ ಏನಕ್ಕಪ್ಪ ಕೊಡ್ತಾ ಇದ್ದಾರೆ ಅಂದರೆ ಇವೆಲ್ಲ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ಗಳನ್ನ ತೊಗೊಂಬಂದು ಇವರು ಇಟ್ಕೊಂಡು ಇಲ್ಲಿ ಮಾರ್ತಾ ಇರೋದು. ಅದರಿಂದಾಗಿ ತುಂಬ ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದಾರೆ. ಅಂದರೆ ಯಾವುದೇ ತೊಗೊಂಡ್ರು ನೀವು ಇಲ್ಲಿ 100 ರೂಪಾಯಿಗೆ 3. ದೂರ ಗೊತ್ತಾ 100 ರೂಪಾಯಿ ಹೇಳ್ದ ನಡಿ. ಸಣ್ಣ ನಿಮ್ಮ ಸೈನಿಕ್ ಅಂತ ಅಣ್ಣ. Break 200, break 200, break 200. And see branded. ದೊಡ್ಡವಾದ್ವಾ? Break 200, break 200, break 200. ಒಳ್ಳೆ ಫಿಕ್ಸೆಡಾ ಸರ್ ಯಾವ್ದಾರ ತೊಗೊಳ್ಳಿ 200. ನೋಡಿ ಚಿಕ್ಕ ತೊಗೊಳ್ಳಿ 200. ಯಾವ ತಾಂಡ್ರು 200. Break 200, break 200, break 200, break 200. ಹೊಸವು ಆರಾಮಾಗಿ ತಗೊಂಬೋದಾಗಿತ್ತು. ಬಟ್ ಬಾರ್ಗೇನ್ ಮಾಡ್ಬೇಕು ನಾವು. ಬಾರ್ಗೇನ್ ಮಾಡಿದ್ರೆ ಚೋರ್ ಬತ್ತಾವಲ್ಲಿ ತಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ ನೋಡಿ. ಈ ಸೈಡ್ ಬಂದರೆ ನೀವು ಫುಲ್ ಬರೀ ಕ್ಲಾತಿಂಗ್ಸೇ ನೋಡೋದು ನೋಡಿ. ಎಲ್ಲಿ ನೋಡಿದ್ರು ಬರೀ ಬಟ್ಟೆ ನೋಡಿ. ಈ ಸೈಡ್ ಫುಲ್ಲು ಬಟ್ಟೆನೇ ಸಿಗೋದು. ಗೈಸ್ ನೋಡಿ, ಇವಾಗ ಸಂಡೇ ಬಜಾರಿಂದ ಆಚೆ ಬಂದು ಚಿಕ್ಕಪೇಟೆಯಲ್ಲಿ ನಡ್ಕೊಂಡು ಹೋಗ್ತಾಯಿನಿ. ನಮ್ಮ ಜಯಂತವ್ರು ಏನೋ ತಗೊಬೇಕು ಅಂದರು. ಮುಂದೆ ಹೋಗಿ ಚೆಕ್ ಮಾಡ್ಕೊಂಡು ತಗೊಂಡು ನಾವು ಇವಾಗ ಸೀದಾ ಮನೆಗೆ ಹೋಗ್ತೀವಿ. ಈಗ ಜಯಂತವ್ರನ್ನ ಚಿಕ್ಕಪೇಟೆಯಲ್ಲಿ ಸಂಡೇ ಬಜಾರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಕೇಳೋಣ. ಬ್ರೋ, ಸಂಡೇ ಬಜಾರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗಂತೂ ಡೈಲಿ ಕಾಲೇಜು ಮನೆ ಅದೇ ಆಗ್ಬಿಟ್ಟಿತ್ತು. ಔಟ್ ಸೈಡ್ ಎಲ್ಲ ಹೋಗಿರ್ಲಿಲ್ವಾ? ಎಲ್ಲೂ ಹೋಗೇ ಇಲ್ಲ. ಇಲ್ಲಿ ಬರೀ 5 to 8 to 5 ಕಾಲೇಜೇ ಆಗುತ್ತೆ. ಇಲ್ಲಿ ಸಖತ್ ಚೆನ್ನಾಗಿತ್ತು. ಫುಲ್ಲು ಎಲ್ಲ ಐಟಮ್ಗಳೆಲ್ಲ ಚೆನ್ನಾಗಿತ್ತು. ನನಗಂತೂ ನಡೆದು ಹೆವಿ ಟಯರ್ಡ್ ಆಗೋಯ್ತು. ನನಗಂತೂ ಅದೇ ಮೇಯ್ನ್ ಆಗಿದ್ದು. ನಿಮ್ಗೇನಾಯ್ತು? ಇದು ಶೂ ಬೇರೆ ಹಾಕಿದ್ದೀನಲ್ಲ, ಒಳಗಡೆನೆ ಫುಲ್ ಹೀಟ್ ಪ್ರೆಷರ್ ಆಗ್ತೈತೆ. ಕಾಲು ನನಗಂತೂ ಸಿಕ್ಕಾಪಟ್ಟೆ ನೈತಾ ಇದೆ. ಏನಕ್ಕೆ ಅಂದರೆ ಅಷ್ಟು ಓಡಾಡಿದ್ದೀವಿ. ಅಂದರೆ ನೀವು ಏನಾದ್ರು ಸಂಡೇ ಬಜಾರಿಗೆ ಬಂದು ನೀವೇನಾದ್ರು ಶಾಪಿಂಗ್ ಮಾಡ್ತೀನಿ ಅಂದರೆ ಸಖತ್ತಾಗಿ ಓಡಾಡಬೇಕಾಗುತ್ತೆ. ಅದಂತೂ ಫಸ್ಟೇ ನೀವು ಸೆಟ್ಟಾಗಿ ಬನ್ನಿ. ಅಂದರೆ ನಿಮಗೆ A to Z ಐಟಮ್, ನಿಮ್ಗೆ ಏನೇನು ಐಟಮ್ ಬೇಕೋ ಎಲ್ಲ ಸಂಡೇ ಬಜಾರಲ್ಲಿ ಸಿಗುತ್ತೆ. ಬಟ್ ನೀವು ತಗೊಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ನೋಡಿ ಕೇರ್ಫುಲ್ಲಾಗಿ ತೊಗೊಳ್ಳಿ. ನೀವು ಒಂದ್ಸತಿ ತಗೊಂಡು ವಾಪಸ್ ಆಚೆಗೆ ಹೋದ್ಮೇಲೆ ನಿಮಗೆ ಏನೇ ಮಾಡಿದ್ರು ವಾಪಸ್ ರೀಪ್ಲೇಸ್ಮೆಂಟ್ ಇಲ್ಲ. ಅದರಿಂದಾಗಿ ತೊಗೊಬೇಕಾದ್ರೆ ಒಂದು 2-3 ಸಲ ಚೆನ್ನಾಗಿ ಯೋಚನೆ ಮಾಡಿ ನೀವು ಐಟಮ್ಗಳ್ನ ತೊಗೊಳ್ಳಿ. ಅಂದರೆ ತಗೊಬೋದು, ಆರಾಮಾಗಿ ತಗೊಬೋದು ಗುರು. ನಮ್ಗೆ ಏನಾದ್ರು ಸಿಗ್ದಿಲ್ದಿರೋ ಐಟಮ್ ಅಂದರೆ ಹಳೆ ಕಾಲದ ರಿಮೋಟ್ಗಳು ಎಲ್ಲ ಇಲ್ಲಿ ಸಿಗುತ್ತೆ. ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋನಾರು ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ. ಬಾಯ್ ಜಯಂತವ್ರೆ. ಬಾಯ್.